ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 33. ಇವಾಗ ಎಲ್ಲಿ ಹೋಗಲಿ ನಾನು? ನಿಮಗೆ ಭಾರ ಆಗೋದಿಲ್ಲ ಅಂತ ಅಮ್ಮನಿಗೆ ಹೇಳಿ ಬಂದಿದ್ದೀನಿ. ರಾಮ್ನನ್ನು ಒಪ್ಪಿಕೊಂಡಿಲ್ಲ. ಎಲ್ಲಿಗೆ ಹೋಗಲಿ ಎಂದು ಕೆನ್ನೆಯ ಮೇಲೆ ಬೆರಳಿಟ್ಟು ಯೋಚಿಸಿ ಮತ್ತೆ ಮನೆಗೆ ಹೋದ್ರೆ ಅಣ್ಣನಿಗೆ ತೊಂದರೆ. ಅವನಿಗೆ ಧನಿ ಸಿಗಬೇಕು. ನಾನು ಆ ಮನೆಯಲ್ಲಿದ್ದರೆ ರಾಮ್ ಕೋಪ ಮಾಡ್ಕೋತಾರೆ. ನಾನು ಅಲ್ಲಿಗೆ ಹೋಗೋದಿಲ್ಲ. ಸತ್ತು ಬಿಡ್ಲಾ ಎಂದು ಯೋಚಿಸಿ, ಇಲ್ಲಪ್ಪ, ಅಣ್ಣನಿಗೆ ಪ್ರಾಮಿಸ್ ಮಾಡಿದ್ದೀನಿ, ಸಾಯೋದಿಲ್ಲ. ಹಾಂ, ನಾನು ನಿನ್ನ ಜೊತೆ ಇರ್ತೀನಿ ಎಂದು ನಾಯಿಯ ಮುಟ್ಟಲು ಹೋದ್ಲು. ಅದು ಎದರಿ ಎದ್ದು ನಿಂತಿತು. ಏ ಬಾರೋ, ನಾನೇನು ಮಾಡೋದಿಲ್ಲ. ಆದರೆ ನೀನು ನನಗೆ ಗೆಟ್ ಲಾಸ್ಟ್ ಅಂತ ಹೇಳೋದಿಲ್ಲ ಅಲ್ವಾ ಎಂದು ಅವಳು ಜೋರಾಗಿ ಹೇಳಿದಾಗ ಎದರಿದ ನಾಯಿ ಅಲ್ಲಿಂದ ಓಡಿದು. ಏನಿಲ್ಲೋ, ಎಲ್ಲಿಗೆ ಹೋಗ್ತಿದೀಯಾ? ನನಗೆ ಒಂಚೂರು ಜಾಗ ಕೊಡು ಅಷ್ಟೇ ಎಂದು ತಾನು ಅರಿವಿರದಂತೆ ಅದರ ಹಿಂದೆ ಓಡತೊಡಗಿದ್ಲು ಜಾನು. ಇತ್ತ ಅಭಿರಾಮ್ ಕುಡುಕಿ ಓಡಿದ್ದ. ಅವನು ಆಗಷ್ಟೇ ಕೋಪದಿಂದ ಬಾಗಿಲು ಹಾಕಿ ಒಳಗೆ ಹೋಗುವುದಕ್ಕೂ ಮತ್ತೆ ಬಾಗಿಲು ತಳ್ಳಿದಾಗ, ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಎಂದು ತಲೆ ಎತ್ತಿ ನೋಡಲು ಅಭಿ ಇದ್ದ. ಅಭಿ, ನೀವು ಮತ್ತೆ ಅವಳ ಪರವಾಗಿ ಮಾತಾಡಬೇಡಿ ಎಂದು ರಾಮ್ ಮುಖ ತಿರುಗಿಸೆ. ರಾಮ್, ನಾನು ಜಾನು ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಅವಳು ಬಂದಿಲ್ವ ಇಲ್ಲಿಗೆ ಎಂದ ಆತಂಕದಿಂದ. ಬೆಳಗ್ಗೆಯೇ ಮನೆ ಬಿಟ್ಟು ಹೋದವಳು ಇನ್ನೂ ತಲುಪಿಲ್ಲ ಎಂದು ಎದರಿದ ಅವ. ಬಂದಿದ್ಲು, ಮತ್ತೆ ಬೈದು ನನ್ನ ಕ್ಯಾಬಿನಲ್ಲಿ ಕೂರುವಂದೆ ಎಂದ ಅಸಡ್ಡೆಯಿಂದಲೇ. ಅಬ್ಬ, ಸದಿಯೆ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಆಫೀಸ್ ಬಾಯ್ ಕರೆದು ಇವರಿಗೆ ನನ್ನ ಕ್ಯಾಬಿನ್ ತೋರಿಸು ಎಂದು ಕಳುಹಿಸಿ ಮತ್ತೆ ಮೀಟಿಂಗ್ ಕಡೆ ಮುಖ ಮಾಡಿದ. ಅವನದೂ ತಪ್ಪಿಲ್ಲ. ಅದು ಅತಿ ಮುಖ್ಯವಾದ ಮೀಟಿಂಗ್. ಸೌರಭ್, ರಮಣ್ ಸೇರಿ ಇವರ ಒಂದು ಪ್ರಾಜೆಕ್ಟ್ ಮೇಲೆ ಕೇಸ್ ಹಾಕಿದ್ರು. ಅದರ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಅಲ್ಲಿ. ಅವ ಬಿಟ್ಟು ಹೋಗುವಂತೆಯೂ ಇರಲಿಲ್ಲ. ರಾಮ್, ಅಲ್ಲಿಲ್ಲ ಅವಳು ಎಂದು ಅಭಿ ಭಯದಿಂದ ಬಂದಾಗ ತಾನು ಗಾಬರಿಗೊಂಡು ಮೇಲೆದ್ದು, ಏನು ಅಲ್ಲಿಲ್ವಾ ಎಂದು ಗಾಬರಿಯಿಂದ ಅವ ಬೈದು ಒಳಗೆ ಬಂದು ಬಿಟ್ಟ. ಅವನು ಬೈದು ಕಳುಹಿಸಿದ ಮೇಲೂ ಅವಳು ಕ್ಯಾಬಿನಲ್ಲೇ ಕುಳಿತಿದ್ದಾಳೆ ಎಂಬ ನಿರೀಕ್ಷೆ ಸುಳ್ಳು. ಇಲ್ಲ ರಾಮ್, ಅವಳ ಮನಸ್ಥಿತಿ ಸರಿ ಇರಲಿಲ್ಲ. ನೀವು ಬೈದು ಹೋದಾಗಿನಿಂದ ಕೋಣೆ ಬಿಟ್ಟು ಆಚೆನೆ ಬಂದಿರಲಿಲ್ಲ. ನಿನ್ನೆ ನಾನು ಒಮ್ಮೆ ನಿಮ್ಮನ್ನು ಭೇಟಿ ಮಾಡು ಅಂದಿದ್ದಕ್ಕೆ ನನ್ನ ಜೊತೆಗೂ ಜಗಳ ಆಡಿದ್ಲು. ಬೆಳಗ್ಗೆ ನಾನು ತೋಟಕ್ಕೆ ಹೋಗಿದ್ದಾಗ ಒಬ್ಬಳೇ ನಿಮ್ಮನ್ನು ನೋಡೋಕೆ ಬಂದಿದ್ದಾಳೆ. ಆದರೆ ಅವಳ ಸ್ಥಿತಿ ಸರಿ ಇಲ್ಲ ರಾಮ್, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ನೀವು ಮತ್ತೆ ಬೈದಿದ್ದೀರಾ ಅಂದರೆ ಎಲ್ಲಿಗೆ ಹೋದ್ಲೋ ಎಂದು ಅಭಿ ಚಿಂತಿಸುತ್ತಾ ಹೇಳಿದಾಗ ಒಮ್ಮೆ ನೆನಪು ಮಾಡಿಕೊಂಡ ರಾಮ್. ಅವಳು ಅಷ್ಟೊಂದು ಸೊರಗಿದ್ದು ಮಾತನಾಡುವಾಗ ಬದಲಾಗುತ್ತಿದ್ದ ಅವಳ ಭಾವ, ದನಿಯಲ್ಲಿ ಏರಿಳಿತ, ಕೊನೆಗೆ ಅವನ ಕಾಲಿಗೂ ಬೀಳಲು ಸಿದ್ಧಳಾಗಿದ್ದಳಲ್ಲ. ಬನ್ನಿ ಅಭಿ, ಮೊದಲು ಹುಡ್ಕೋಣ ಎಂದು ಅವನ ಕೈ ಹಿಡಿದು, ನೀವೆಲ್ಲ ಡಿಸ್ಕಸ್ ಮಾಡ್ತೀರಿ, ಹಾಗೆ ನಮ್ಮ ಲಾಯರ್ಗೆ ನೋಟಿಸ್ಗೆ ಉತ್ತರ ಕೊಡೋಕೆ ಹೇಳಿ ಎಂದು ಆಚೆ ಬಂದವ ಸೆಕ್ಯೂರಿಟಿ ಕೇಳಿದ. ಮೇಡಮ್ ತುಂಬ ಡಲ್ ಆಗಿದ್ರು ಸರ್, ಆ ಕಡೆಗೆ ಹೋದರು ಎಂದಾಗ ಅಭಿಯ ಬೈಕಲ್ಲೇ ಹೊರಟರು ಇಬ್ಬರು. ಅವ ತೋರಿದ ದಾರಿಯತ್ತ. ಇತ್ತ ನಾಯಿಯ ಹಿಂದೆ ಓಡುತ್ತಿದ್ದವಳು ಅರಿವಿಲ್ಲದೆ ವಾಹನಗಳ ಓಡಾಡುವ ರಸ್ತೆಗೆ ಬಂದು ಬಿಟ್ಲು. ನಾಯಿಗೇನೋ ವಾಸ್ತವದ ಅರಿವಿದೆ. ಬಸ್, ಕಾರ್ ಬಂದೊಡನೆ ತಪ್ಪಿಸಿಕೊಂಡು ಅದು ರಸ್ತೆ ದಾಟಿತ್ತು. ಆದರೆ ಇವಳ ಕಣ್ಣಿಗೆ ಕಾಣುತ್ತಿದ್ದುದು ನಾಯಿ ಮಾತ್ರ. ಹೇಗೋ ಒಂದೆರಡು ಬೈಕ್ ಸವಾರರು ಇವಳ ನೋಡಿ ಬೈದುಕೊಂಡು ಹೋದರೆ ಯಾರೋ ಆಫೀಸ್ ತಲುಪುವ ಅವಸರದಲ್ಲಿದ್ದ ಕಾರಿನವ ನಿಯಂತ್ರಣ ಸಿಗದೆ ಅವಳಿಗೆ ಗುದ್ದಿಯೇ ಬಿಟ್ಟ. ಅಮ್ಮ ಎಂದು ಅರಚಿದ ಅವಳ ತಲೆಗೆ ಏಟಾಗಿತ್ತು. ಸ್ವಲ್ಪ ದೂರ ಬಿದ್ದವಳಿಗೆ ಇನ್ನೂ ಪ್ರಜ್ಞೆ ಇತ್ತು. ಆದರೆ ಹಾಸ್ಪಿಟಲ್ ಸೇರಿಸುವ ಧೈರ್ಯ ಯಾರೂ ಮಾಡಲಿಲ್ಲ. ಅದೇ ದಾರಿಯಲ್ಲಿ ಬರುತ್ತಿದ್ದ ಅಭಿರಾಮ್ ಜನರ ಗುಂಪುಗೂಡಿದ್ದು ನೋಡಿ, ಏನಾಯ್ತು ಎಂದು ಕೇಳಿದ ಒಬ್ಬರನ್ನ. ಯಾರೋ ನಾಯಿ ಹಿಂದೆ ಓಡಿ ಕಾರ್ಗೆ ಅಡ್ಡ ಬಂದಿದ್ದಾಳೆ, ಕಾರು ಗುದ್ದಿಕೊಂಡು ಹೋಯ್ತು ಎಂದಾಗ ಭಯದಿಂದ ಬೈಕ್ ಬಿಟ್ಟು ಓಡಿ ಬಂದರು ಇಬ್ಬರು. ಹೌದು, ಅವರ ಊಹೆ ನಿಜವಾಗಿತ್ತು. ರಸ್ತೆಯಲ್ಲಿ ಅವನದೇ ಹೆಸರು ಕನವರಿಸುತ್ತಾ ಬೀತಿದ್ದಳು ಜಾನು. ರಾಮ್, ರಾಮ್ ಅಣ್ಣ ಎಂದು ಮೆಲ್ಲಗೆ ಕೇಳುತ್ತಿದ್ದ ಸ್ವರ ಸ್ವಲ್ಪ ಹೊತ್ತಿನಲ್ಲೇ ಕ್ಷೀಣಿಸುವುದರಲ್ಲಿತ್ತು. ಜಾನು ಎಂದು ಜೋರಾಗಿ ಅರಚಿದ ರಾಮ್ ಕ್ಷಣ ಇಹವನ್ನೇ ಮರೆತು ತಕ್ಷಣದ ವಾಸ್ತವಕ್ಕೆ ಬಂದು, ಜಾನು ನೋಡಮ್ಮ ಇಲ್ಲಿ, ನಾನು ರಾಮ್ ಬಂದಿದ್ದೀನಿ ಎಂದು ಓಡಿ ಅವಳ ತಲೆಯ ಮಡಿಲಲ್ಲಿ ಇಟ್ಟುಕೊಂಡ ರಾಮ್. ಸ್ವೀಟಿ ಎಂದು ಅರಚಿದ ಅಭಿಗೆ ಅಂದು ಧನ್ವಿ ರಕ್ತದ ಮಡುವಿನಲ್ಲಿ ಬಿದ್ದ ನೆನಪೇ ಕಾಡಿತ್ತು. ಅಂದು ಅವಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲವಲ್ಲ. ಅದೇ ಯೋಚನೆಯಲ್ಲಿದ್ದವ ತಕ್ಷಣ ವಾಸ್ತವಕ್ಕೆ ಮರಳಿ ತಂಗಿಯೆಡೆ ಓಡಿದ. ಸ್ವೀಟಿ, ಏನಮ್ಮ ಮಾಡಿಕೊಂಡೆ ನೀನು? ಯಾಕೋ ನನಗೆ ಹೇಳದೆ ಬಂದಿದ್ದೆ ನೀನು ಎಂದು ಅಭಿ ಅವಳ ಕೈ ಹಿಡಿದು ಹೇಳುವಾಗಲೇ ಯಾರೋ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಅವಳಿಗೆ ಸ್ವಂತದವರು ಬಂದ ಮೇಲೆ ಧೈರ್ಯ ಮಾಡಿದ್ರು. ಅಣ್ಣ, ರಾಮ್
ರಾಮ್ ನನಗೆ ಬೈದ್ಬಿಟ್ರು. ಮತ್ತೆ ನಂಗೆ ಇನ್ನೊಂದು ಅವಕಾಶ ಕೊಡೋದಿಲ್ಲ ಅಂತ ಎಂದು ತನ್ನ ಅಣ್ಣನ ಜೊತೆ ಕಂಪ್ಲೇಂಟ್ ಮಾಡಿದವಳು, ರಾಮ್ ನೀವು ಕ್ಷಮೆ ಕೇಳಿದಾಗ ನಾನು ಕೊಟ್ಟಿದ್ದೀನಲ್ವಾ, ನನಗೆ ಗೆಟ್ ಲಾಸ್ಟ್ ಅಂತೀರ ನೀವು ಎಂದು ಮಗುವಿನಂತೆ ನುಡಿದು, ನಿಮ್ಮ ಬಿಟ್ಟು ದೂರ ಇರೋದಕ್ಕಾಗೋದಿಲ್ಲ ನನಗೆ ಎಂದು ಬಿಕ್ಕತೊಡಗಿದ್ಲು. ಜಾನು ಪ್ಲೀಸ್ ಅಳ್ಬೇಡ ಕಣ, ನನ್ನ ತಪ್ಪಾಯಿತು, ಇನ್ನೆಂದೂ ಆ ರೀತಿ ಮಾತಾಡೋಲ್ಲ. ಇವಾಗ ಆಯಾಸ ಮಾಡ್ಕೋಬೇಡ, ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳ ಕೈ ಹಿಡಿದು ಫೋನ್ ತೆಗೆದು ತನ್ನ ಡ್ರೈವರ್ಗೆ ಕಾರ್ ತರಲು ಹೇಳಿದ್ದ. ನೀವು ಕ್ಷಮೆ ಕೇಳಬಾರ್ದು ಗೊತ್ತಾ, ನಂದೇ ತಪ್ಪು. ಇನ್ಮೇಲೆ ನಾನು ಏನೂ ಕೇಳಲ್ಲ, ಏನೂ ಹೇಳಲ್ಲ ಆಯಿತಾ. ನನ್ನ ನಿಮ್ಮ ಜೊತೆ ಕರೆದುಕೊಂಡು ಹೋಗ್ತೀರಾ ಎಂದು ಕೇಳುವಾಗ ಇಬ್ಬರ ಕರಳು ಕಿವುಚಿತ್ತು. ಖಂಡಿತ ಕಣ, ನನ್ನ ಜೀವ ನೀನು, ನನ್ನ ಉಸಿರು ನೀನು, ನಿನ್ನ ಬಿಟ್ಟು ಇರ್ತೀನ ನಾನು ಎಂದು ಬಿಕ್ಕುತ್ತಲೇ ಅವಳನ್ನು ಅಪ್ಪಿದವ ಕಾರ್ ಬಂದೊಡನೆ ತೋಳಲ್ಲಿ ಎತ್ತಿಕೊಂಡು ಓಡಿದ. ಆಂಬ್ಯುಲೆನ್ಸ್ ಇನ್ನೂ ಬಂದಿರಲಿಲ್ಲ. ಅಮ್ಮ ಎಂದು ತನ್ನ ಹಿಂದೆಲೆ ಹಿಡಿದು, ಅಣ್ಣ ರಾಮ್ ರಕ್ತ ಬರ್ತಿದೆ, ತುಂಬ ನೋವಾಗ್ತಿದೆ ಎಂದು ಹೇಳಿದಾಗ ಮುಖ ನೋಡಿಕೊಂಡು ಕಣ್ ತಡೆದುಕೊಂಡರು ಅವರು. ಅಷ್ಟರಲ್ಲಿ ಅವಳ ಕಣ್ಣುಗಳು ಮುಚ್ಚಲು ಶುರುವಾಗಿದ್ವು. ಹೇ ಜಾನು, ಇನ್ನೇನು ಹಾಸ್ಪಿಟಲ್ ಬಂತು, ಕಣ್ಣು ಮುಚ್ಚಬೇಡ ಎಂದು ಅವಳ ಎಚ್ಚರಿಸುತ್ತಾ ಬೇಗ ಸಿಕ್ಕ ಹಾಸ್ಪಿಟಲ್ ಒಂದಕ್ಕೆ ತಡ ಮಾಡದೆ ಎತ್ತಿಕೊಂಡು ಓಡಿದ. ಪೊಲೀಸ್ ಕೇಸೆಲ್ಲ ನಾನು ನೋಡ್ಕೋತೀನಿ, ಮೊದಲು ಇವಳನ್ನು ನೋಡಿ ಎಂದು ಅವಳನ್ನು ಕಳುಹಿಸಿ ಕುಸಿದು ಕುಳಿತ ರಾಮ್. ಅವನ ಪಕ್ಕ ಅಭಿ. ಇಬ್ಬರ ಮನದಲ್ಲೂ ನೋವು ಮಡುಗಟ್ಟಿತ್ತು. ಇಬ್ಬರ ಬೇಡಿಕೆಯು ಒಂದೇ ಆಗಿತ್ತು. ನಿಮ್ಮಿಂದ ನನ್ನ ತಂಗಿ ಈ ಸ್ಥಿತಿಗೆ ಬಂದ್ಲು ರಾಮ್. ಅಷ್ಟು ಪ್ರೀತಿ ಮಾಡ್ತಿದ್ದವರು ಅವಳು ಒಂದು ಸುಳ್ಳು ಹೇಳಿದ್ದು ಅಂತ ಅವಳ ಬಗ್ಗೆ ಕೇರ್ ಮಾಡೋದೇ ಬಿಟ್ಟು ಬಿಟ್ರಾ? ಅವಳಾಗೆ ಸೋತು ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ನೀವು ಅವಳನ್ನು ಅಪ್ಪಿ ಸಮಾಧಾನ ಮಾಡದೆ ಮತ್ತೆ ಅವಳ ಮನಸ್ಸಿಗೆ ನೋವು ಮಾಡಿ ಕಳುಹಿಸಿದ್ರಾ ಎಂದು ಅಭಿ ಕೇಳಿದಾಗ ಮಾತನಾಡದ ರಾಮ್. ಅವಳು ಕಾಲಿಗೆ ಬಿದ್ದು ಕೇಳ್ತೀನಿ ಕ್ಷಮಿಸಿಬಿಡಿ ಎಂದು ಹೇಳಿದ್ಲಲ್ಲ, ಆಗಲೇ ಅವಳ ಸ್ಥಿತಿ ಅರಿತು ಅವಳನ್ನು ಅಪ್ಪಿ ಮಾತನಾಡಬೇಕಿತ್ತು ಎನಿಸಿತು ಅವನಿಗೆ. ನಿಮ್ಮಿಂದ ಇದು 2ನೇ ಬಾರಿ ನನ್ನ ತಂಗಿ ಜೀವಕ್ಕೆ ಅಪಾಯ ಬಂದಿರೋದು. ಅಂದು ನೀವು ಪ್ರೀತಿ ಮಾಡ್ತಿದ್ದದ್ದು ಸುಳ್ಳು ಅಂತ ಗೊತ್ತಾದಾಗ ವಿಷ ಕುಡಿದು ಬದುಕಿ ಬಂದು ಮತ್ತೆ ನಿಮ್ಮ ಮೇಲಿನ ಪ್ರೀತಿಗಾಗಿ ನಿಮ್ಮನ್ನು ಕ್ಷಮಿಸಿದ್ಲು. ಆದರೆ ಅವಳು ನಿಮ್ಮಿಂದ ಸತ್ಯ ಕೇಳೋಕೆ ಸುಳ್ಳು ಹೇಳಿದ್ದು ನಿಮ್ಮ ಪ್ರೀತಿಗಿಂತ ದೊಡ್ಡದಾಯ್ತಾ ಎಂದು ಅಭಿ ಕೋಪದಿಂದ ಕೇಳಿದಾಗ ತಲೆ ತಗ್ಗಿಸಿಯೇ ಇದ್ದವ, ನಿಜ ಹೇಳಿದ್ರೆ ಇದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತಗೋತಾಳೆ ಅಭಿ, ಅದಕ್ಕೆ ಹೇಳಿಲ್ಲ ಎಂದು ಹೇಳಿದವ. ಧನ್ವಿ ಬಗೆಗಿನ ಸತ್ಯ ಕೇಳ್ತಿದ್ದಾಳೆ ಅವಳು. ಹೇಗೆ ಹೇಳಲಿ ಅವಳು ನನ್ನ ತಂಗಿ ಅಂತ? ಹೇಗೆ ಹೇಳಲಿ ಅವಳ ಸಾವಿನ ಪ್ರತಿಕಾರಕ್ಕಾಗಿ ನಾನು ನಿನ್ನ ಪ್ರೀತಿ ಮಾಡುವ ನಾಟಕ ಆಡಿದೆ ಅಂತ ಎಂದು ರಾಮ್ ಹೇಳಿದಾಗ ಅಚ್ಚರಿಯಿಂದ ಎದ್ದು ನಿಂತ ಅಭಿ, ಏನು ಹೇಳ್ತಿದ್ದೀರಾ ರಾಮ್ ಎಂದು ತಡವರಿಸಿ ಹೇಳುವಾಗ, ಹೌದು, ಧನ್ವಿ ನನ್ನ ತಂಗಿ, ಒಡ ಹುಟ್ಟದೆ ಹೋದರೂ ಎದೆಯಲ್ಲಿಟ್ಟುಕೊಂಡು ಜೋಪಾನ ಮಾಡ್ತಿದ್ದ ನನ್ನ ತಂಗಿ. ಅವಳನ್ನು ನಿಮ್ಮ ಜೊತೆ ನೋಡಿ ಖುಷಿಯಾಗಿತ್ತು, ಇಬ್ಬರು ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾಗಿತ್ತು. ಆದರೆ ನಾನು ಒಮ್ಮೆ ಅಮೇರಿಕಾಗೆ ಹೋಗಿ ಬರುವಷ್ಟರಲ್ಲಿ ಅವಳಿರಲಿಲ್ಲ. ಆಗ ನನ್ನ ಫೋನ್ಗೆ ಒಂದು ವಿಡಿಯೋ ಬಂತು, ಅವಳ ಸಾವಿನ ವಿಡಿಯೋ. ನಂತರ ಇದನ್ನೆಲ್ಲ ಮಾಡಿಸಿದ್ದು ನೀವು ಅಂತಾನೂ ಹೇಳಿದರು. ಅದೇ ಕೋಪ ಇತ್ತು ನನಗೆ. ಹುಡುಕಿದೆ, ನೀವು ಸಿಗಲಿಲ್ಲ, ಊರು ಬಿಟ್ಟು ಹೋಗಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೆ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಜಾನುನ ಮೊದಲು ನೋಡಿದಾಗ ರಮಣ್ ಮೇಲಿನ ಕೋಪಕ್ಕಷ್ಟೇ ಚಾಲೆಂಜ್ ಹಾಕಿದ್ದ ನಾನು, ಯಾವಾಗ ನಿಮ್ಮಿಬ್ಬರನ್ನ ಹೋಟೆಲಲ್ಲಿ ನೋಡಿದ್ದೋ ಆಗ ಕೋಪ ಬಂದಿತ್ತು ನಿಮ್ಮ ಮೇಲೆ. ಮತ್ತೆ ಯಾರ ಜೀವನ ಹಾಳು ಮಾಡ್ತಿದ್ದೀರಾ ಅಂತ ತಿಳಿದು ನಿಮ್ಮ ಮೇಲೆ ಕೋಪ ತೋರಿಸಿಕೊಳ್ಳುವಷ್ಟರಲ್ಲಿ ಅವಳು ನಿಮ್ಮ ತಂಗಿ ಅಂತ ಗೊತ್ತಾಯಿತು. ಅದಕ್ಕೆ ನಾನು ನನ್ನ ತಂಗಿ ಕಳೆದುಕೊಂಡು ಅನುಭವಿಸಿದ ನೋವು ನೀವು ಪಡಬೇಕು ಅಂತ ಪ್ರೀತಿ ನಾಟಕ ಆಡಿದೆ. 6 ತಿಂಗಳಲ್ಲಿ ಮದುವೆ ಆಗಬೇಕು ಅಂತಾನು ಹೇಳಿದೆ ಎಂದು ಮಾತು ನಿಲ್ಲಿಸಲು ಇಹವನ್ನೇ ಮರೆತಂತೆ ನಿಂತು ಬಿಟ್ಟ ಅಭಿ. ಅದಕ್ಕಾಗೇ ನಾಟಕ ಮಾಡಿದೆ. ಆದರೆ ನಿಮ್ಮ ಜೊತೆ ಒಡನಾಡಿದ ಮೇಲೆ ನನಗನ್ಸಿದ್ದು ಇದೆಲ್ಲ ಸುಳ್ಳು, ನೀವು ಕೆಟ್ಟವರಲ್ಲ ಅಂತ. ಅದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದ್ದು ಇದೆಲ್ಲ ಆ ಸೌರಭ್ ಮಾಡಿದ್ದು ಅಂತ. ಆದರೆ ಇಷ್ಟೆಲ್ಲ ಆಗುವ ಸಮಯಕ್ಕೆ ಮದುವೆ ಹತ್ತಿರ ಬಂದಿತ್ತು. ರಮಣ್ ಆಕ್ಸಿಡೆಂಟ್ ಮಾಡಿಸಿದ್ದ. ಈಗ ಬಂದಿರೋ ಸೌರಭ್ ಜಾನು ತಲೆ ಕೆಡಿಸಿದ್ದಾನೆ, ನನ್ನ ಕೈಗೂ ಸಿಗ್ತಾ ಇಲ್ಲ ಎಂದು ಹೇಳಿದಾಗ ಮೆಲ್ಲಗೆ ಅವನ ಎದುರು ಬಂತು ನಿಂತ ಅಭಿ, ಅಂದರೆ ನಿನಗೆಲ್ಲವೂ ಗೊತ್ತಾ? ಅಂದರೆ ನಾನು ದನಿ ಎಂದು ಉದ್ದುದ್ದ ತಲೆ ಆಡಿಸಿ, ಹೌದು, ಪ್ರಿನ್ಸಸ್ ಓದು ಮುಗಿಯಲಿ ಅಂತ ಸುಮ್ಮನೆ ಇದ್ದೀನಿ. ಆದರೆ ಒಂದಂತೂ ನಿಜ ಅಭಿ, ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿ ಮಾಡ್ತೀನಿ. ಮೊನ್ನೆ ಇದೇ ವಿಷಯಕ್ಕೆ ಜಗಳ ಆದಾಗ ಬೇಜಾರಾಗಿದ್ಲು. ಅದಕ್ಕೆ ನಾನು ನಾಟಕ ಮಾಡಿದೆ ಅಂತ ಗೊತ್ತಾಗಿ ಅವಳು ಮತ್ತೆ ನನ್ನ ಬಿಟ್ಟು ಹೋದರೆ ಅಂತ ಒಂದಷ್ಟು ದಿನ ದೂರ ಇದ್ದರೆ ಮತ್ತೆ ಬರ್ತಾಳೆ. ಅಷ್ಟರಲ್ಲಿ ಸೌರಭ್ ಕತೆ ಮುಗಿಸೋಣ ಅಂತಿದ್ದೆ. ಆದರೆ ಅವಳು ಇಷ್ಟೊಂದು ಮನಸ್ಸಿಗೆ ತಗೋತಾಳೆ ಅಂತ ಗೊತ್ತಿರಲಿಲ್ಲ ಅಭಿ. ಐ ಆಮ್ ಸಾರಿ ಎಂದು ಕೈ ಮುಗಿದಾಗ ಏನೆಂದು ಹೇಳದೆ ಅಪ್ಪಿಬಿಟ್ಟ ಅಭಿ. ನನ್ನ ಕ್ಷಮಿಸಿ ಬಿಡ ರಾಮ್, ಎಲ್ಲ ಗೊತ್ತಿದ್ದು ಇಷ್ಟೊಂದು ನೋವಿದ್ರೂ ನೀವು ಇಷ್ಟು ಸಮಾಧಾನದಿಂದ ಇದ್ದೀರಾ. ಆದರೆ ನಾನೇ ಎಂದು ದುಃಖಿಸಿದವನೇ, ಹಾಗಿದ್ರೆ ಧನಿ ಟ್ವಿನ್ಸಾ? ಸೌರಭ್ ಯಾರು? ಅವನ್ಯಾಕೆ ನನ್ನ ಧನುನ ಕೊಂದ?
ಇವಾಗ ನನ್ನ ತಂಗಿ ಹಿಂದೆ ಯಾಕೆ ಬಿದ್ದಿದ್ದಾನೆ ಎಂದು ಅಭಿ ಕಣ್ಣೊರೆಸಿಕೊಂಡು ಕೇಳಿದಾಗ, ಅದನ್ನೆಲ್ಲ ಇನ್ನೊಮ್ಮೆ ಹೇಳ್ತೀನಿ ಅಭಿ, ಆದರೆ ಇದು ಮಾತ್ರ ಜಾನು ಗೊತ್ತಾಗೋದು ಬೇಡ. ಬೇಕಿದ್ರೆ ಧನ್ವಿನ ಕೊಂದಿದ್ದು ಸೌರಭ್, ಅದಕ್ಕೆ ನನಗೆ ಅವನ ಕಂಡ್ರೆ ದ್ವೇಷ ಅಂತ ಹೇಳಿಬಿಡೋಣ. ಅವಳನ್ನು ಕಳೆದುಕೊಂಡು ನಾನಂತೂ ಬದುಕೋದಿಲ್ಲ ಎಂದು ಕಣ್ಣು ತುಂಬಿಕೊಂಡು ಹೇಳಿದಾಗ, ಅವನ ಪ್ರೀತಿಗೆ ಮೂಕನಾದ ಅಭಿ, ಇಲ್ಲ, ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಎಂದಾಗ ಆಚೆ ಬಂದ ಡಾಕ್ಟರ್, ಇಲ್ಲಿ ಜಾನು ಕಡೆಯವರು ಎಂದಿದ್ದ ಇಬ್ಬರು ಓಡಿದ್ರು ಅವರ ಬಳಿಗೆ. ವರಿ ಮಾಡುವಷ್ಟು ಏನಾಗಿಲ್ಲ, ರಸ್ತೆಗೆ ಬಿದ್ದಿದ್ರಿಂದ ಸ್ವಲ್ಪ ತಲೆಗೆ ಏಟಾಗಿದೆ. ನಾವು MRI CT ಸ್ಕ್ಯಾನ್ ಎಲ್ಲ ಮಾಡಿದ್ದೀವಿ. ಆ ರೀತಿ ಮೇಜರ್ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಅವರ ವರ್ತನೆ ನೋಡಿದರೆ ಏನೋ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅನಿಸುತ್ತೆ. ಬೆಟರ್ ನೀವು ಸೈಕಿಯಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕು. ಈಗಲ್ಲ, ಅವರ ತಲೆ ಗಾಯ ವಾಸಿ ಆದಮೇಲೆ ಎಂದಾಗ ಎದೆಯ ಮೇಲೆ ಕೈ ಇಟ್ಟು ಕುಸಿಯಲು ಹೋದ ರಾಮ್ನ ಕೈ ಹಿಡಿದು, ಇವಾಗ ನಾವು ನೋಡಬಹುದಾ ಡಾಕ್ಟರ್ ಎಂದ ಅಭಿ. ಹಾಂ, ಎಚ್ಚರ ಆಗಿದ್ದಾರೆ. ರಾಮ್ ಅಣ್ಣ ಅಂತಿದ್ದಾರೆ, ಹೋಗಿ ನೋಡಿ ಎಂದು ಹೇಳಿದರು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್ ಎಂದು ಇಬ್ಬರು ನಡೆದರು ಒಳಗೆ. ಅವಳ ನೋಡುವ ತವಕ ಇತ್ತಲ್ಲ. ಸ್ವೀಟಿ ಎಂದು ಕೂಗುತ್ತಾ ಅಭಿ ಮುಂದೆ ನಡೆದರೆ ಪಶ್ಚಾತ್ತಾಪದಿಂದ ಹಾಗೆ ನಿಂತ ರಾಮ್ ತನ್ನವಳ ನೋಡುತ್ತಾ. ಸೊರಗಿ ಹೋಗಿದ್ದ ದೇಹದಲ್ಲಿ ಏನೂ ಇರಲಿಲ್ಲ. ಹಣೆಗೆ ಬಿಳಿಯ ಪಟ್ಟಿ ಬೇರೆ, ಕೈಗೊಂದು ಸೂಜಿ, ಕಣ್ಣುಗಳು ಇವನನ್ನೇ ಹುಡುಕುತ್ತಿದ್ವು. ಅಣ್ಣ ಅಣ್ಣ, ಈ ಡಾಕ್ಟರ್ ಸರಿ ಇಲ್ಲ, ಬೇಡ ಅಂದರೂ ಈ ಸೂಜಿ ಚುಚ್ಚಿದ್ರು ಎಂದು ಕೈ ತೋರಿಸಿದವಳೆ. ರಾಮ್ ಎಲ್ಲಿ ಅಣ್ಣ? ಅವರು ಕಾರ್ ತಗೊಂಡು ಹೋದ್ರಾ? ಮತ್ತೆ ನಾಯಿ ಎಲ್ಲಿ? ಅದು ಚೆನ್ನಾಗಿತ್ತು ಗೊತ್ತಾ, ನಮ್ಮ ಬೃಹುಣಿ ಥರ ಎಂದು ಮುದ್ದಾಗಿ ಏನೇನು ಹೇಳುವಾಗ ಒಂದು ಹೆಜ್ಜೆ ಮುಂದೆ ಬಂದ ರಾಮ್. ಹೇ ರಾಮ್, ಬನ್ನಿ, ನನ್ನ ನೋಡೋದಕ್ಕೆ ಅಂತ ಬಂದ್ರಾ ಅಥವಾ ಗೆಟ್ ಲಾಸ್ಟ್ ಅಂತ ಹೇಳೋಕೆ ಗದರೋದಿಕ್ಕ ಎಂದಾಗ ಇನ್ನೂ ಕಣ್ಣೀರು ತಡೆಯಲಾಗದೆ ಓಡಿ ಹೋಗಿ ಅಪ್ಪಿಬಿಟ್ಟ ರಾಮ್ ತನ್ನವಳ. ರಾಮ್, ಯಾಕೆ ಅಳ್ತಿದ್ದೀರಾ? ನನಗೇನೂ ಆಗಿಲ್ಲ, ಆದರೆ ನೀವು ದೂರ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಇಲ್ಲ, ಅಣ್ಣನಿಗೆ ಮಾತು ಕೊಡಿದ್ದೀನಿ ಅಲ್ಲ ಅಣ್ಣ ಎಂದು ಅಭಿಯ ನೋಡಲು ಅವನೂ ಏನೊಂದು ಹೇಳದೆ ತಲೆ ಆಡಿಸಿದ. ಸಾಯೋ ಮಾತೆಲ್ಲ ಆಡಬೇಡ ಜಾನು, ಇನ್ಮೇಲೆ ನೀನು ನನ್ನ ಜೊತೆಗಿರ್ತೀಯ. ದೂರ ಮಾಡಿದರೆ ನನ್ನ ಉಸಿರು ನಿಂತು ಬಿಡುತ್ತೆ ಎಂದು ಅವಳ ಹಣೆಗೆ ತುಟಿ ಸೂಗಿಸಿದ್ದ ಅವಳ ರಾಮ. ಹೇ, ನೀವು ಮುತ್ತು ಕೊಟ್ರ ರಾಮ್? ಮತ್ತೆ ಕೊಡಿ ಇಲ್ಲಿಗೆ ಎಂದು ಕೆನ್ನೆ ತೋರಿಸಿದ್ಲು. ಜಾನು ಎಂದು ಒಮ್ಮೆ ಅಭಿಯನ್ನು ನೋಡಿ ಮತ್ತೆ ಮುತ್ತಿಟ್ಟ. ಅಬ್ಬಾ, ಎಷ್ಟು ದಿನ ಆಗಿತ್ತು ನೀವು ನನಗೆ ಮುತ್ತು ಕೊಟ್ಟು, ಎಷ್ಟು ಚೆನ್ನಾಗಿದೆ, ಇನ್ನೊಮ್ಮೆ ಕೊಡಿ ಎಂದು ಮತ್ತೆ ಕೇಳಿದಾಗ ರಾಮ್, ನಾನು ಡಾಕ್ಟರ್ ಬಳಿ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ಕೇಳಿ ಬರ್ತೀನಿ ಎಂದು ಎದ್ದು ನಡೆದ. ಅವರಿಗೆ ಮುಕ್ತವಾಗಿ ಮಾತನಾಡಲು ಬಿಟ್ಟು. ರಾಮ್, ಕೊಡಿ, ನನಗೆ ನೀವು ಮುತ್ತು ಕೊಡ್ತಾನೇ ಇರಬೇಕು, ಹಾಗಂತ ನಾನು ಹಠ ಮಾಡಲ್ಲ, ನೀವು ಬೈಬೇಡಿ. ಆದರೆ ತುಂಬ ದಿನ ಆಯಿತು ಅಲ್ವಾ, ಅದಕ್ಕೆ ಇನ್ನೊಂದು ಪಪ್ಪಿ ಕೊಡ್ತೀರಾ ಪ್ಲೀಸ್ ಎಂದು ಕೆನ್ನೆ ತೋರಿಸಲು ಅವಳ ಪ್ರೀತಿ ನೋಡಿ ಕಣ್ಣು ತುಂಬಿಕೊಂಡವ. ಅವಳು ಸಾಕು ಎನ್ನುವಷ್ಟು ಮುತ್ತು ಕೊಟ್ಟ. ಅವಳ ಕೆನ್ನೆ, ಮೂಗು, ಹಣೆ, ಮೊಗದ ತುಂಬ ಮುತ್ತಿಟ್ಟವ. ಕೊನೆಗೆ ಅವಳ ತುಟಿಗೆ ಪುಟ್ಟ ಮುತ್ತು ಕೊಟ್ಟವ. ಇನ್ಮೇಲೆ ನಿನ್ನ ಬಿಟ್ಟು ಎಲ್ಲೂ ಹೋಗಲಾಯ್ತಾ, ಈ ರೀತಿ ಕಿಸ್ ಕೊಡ್ತಾನೇ ಇರ್ತೀನಿ ಎಂದು ನಕ್ಕು ಅವಳ ಹಣೆಗೆ ಹಣೆ ತಾಗಿಸಿ ನಕ್ಕ. ರಾಮ್, ಕರೆದುಕೊಂಡು ಹೋಗ್ಬೋದು ಅಂತ, ನಾನು ಬಿಲ್ ಕ್ಲಿಯರ್ ಮಾಡಿ ಮೆಡಿಸನ್ ತಗೋತೀನಿ, ನೀವು ಅವಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿ ಆಚೆ ನಡೆದ ಅಭಿ. ನಾವು ಮನೆಗೆ ಹೋಗೋಣ ಜಾನು, ನಿಧಾನಕ್ಕೆ ನಿನಗೆ ಎಲ್ಲ ಹೇಳ್ತೀನಿ ಆಯ್ತಾ ಎಂದು ಅವಳನ್ನು ತೋಳಲ್ಲಿ ಎತ್ತಿಕೊಂಡು ಬಂದು ಕಾರಲ್ಲಿ ಕೂರಿಸಿದ ರಾಮ್. ಹೇ, ನಾನು ಮತ್ತೆ ಮನೆಗೆ ಬರ್ತೀನಾ? ನನ್ನ ನಿಮ್ಮನೆ ಕರೆದುಕೊಂಡು ಹೋಗ್ತೀರಾ ಎಂದು ಅವಳು ಮಗುವಿನಂತೆ ಕೇಳಿದಾಗ ನೊಂದು ಹೋದ ರಾಮ್ ಅವಳ ಸ್ಥಿತಿ ನೋಡಿ. ನನ್ನ ಮನೆ ಅಲ್ಲ ಕಣೆ, ಅದು ನಮ್ಮ ಮನೆ, ನೀನು ಅಲ್ಲಿ ಯಜಮಾನಿನೇ, ಮನೆಗೆ ಹೋದ್ಮೇಲೆ ಮಾತಾಡೋಣ, ಇವಾಗ ಆಯಾಸ ಮಾಡ್ಕೋಬೇಡ ಎಂದು ಅವಳ ಕೈ ಹಿಡಿದು ಎದೆಗೆ ಒರಗಿಸಿಕೊಳ್ಳಲು. ಇಲ್ಲಪ್ಪ, ನನಗೆ ಯಾವ ಸತ್ಯ ಬೇಡ ಆಯಿತಾ, ನಾನೇನು ಕೇಳಲ್ಲ, ನೀವು ಜೊತೆಗೆ ಇದ್ದರೆ ಸಾಕು. ಮತ್ತು ನೀವು ಕೋಪ ಮಾಡಿಕೊಂಡು ದೂರ ಆದರೆ, ಇಲ್ಲಪ್ಪ, ಮತ್ತು ಅತ್ತೆ ಮಾವ ಅಜ್ಜಿ ಅಜ್ಜ ಎಲ್ಲ ಬೈಯಲ್ವ ನನಗೆ ಎಂದು ಕೇಳಿದಾಗ ತನ್ನ ಮೇಲೆ ತನಗೆ ಕೋಪ ಬಂದಿತ್ತು ಅವನಿಗೆ. ಜಾನು, ಸಾರಿ ಕಣೆ, ಇನ್ನೆಂದೂ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ, ನಿನ್ನ ಮೇಲೆ ರೇಗೋದಿಲ್ಲ, ನಿನ್ನ ದೂರ ಮಾಡಿಕೊಳ್ಳೋದಿಲ್ಲ ಎಂದು ಕಣ್ಣೀರು ತೊಡೆದುಕೊಂಡವ. ಅಭಿ, ಬನ್ನಿ, ಕಾರಲ್ಲೇ ಡ್ರಾಪ್ ಮಾಡ್ತೀನಿ, ನಿಮ್ಮ ಬೈಕ್ ಅಲ್ಲೇ ಇದೆ ಅಲ್ವಾ ಎಂದು ಹೇಳಿದಾಗ ತಾನು ಡ್ರೈವರ್ ಪಕ್ಕ ಕುಳಿತು, ಸ್ವೀಟಿ ಪ್ಲೀಸ್, ಇನ್ಮೇಲೆ ರಾಮ್ಗಾಗಲಿ ನನಗಾಗಲಿ ಹೇಳ್ದೆ ಆಚೆ ಬರಬೇಡ ಆಯಿತಾ, ನಾನು ಇನ್ಮೇಲೆ ದಿನವೂ ನಿನ್ನ ನೋಡೋಕೆ ಬರ್ತೀನಿ ಎಂದು ತಂಗಿಯ ನೋಡಿದವ. ನಿಜವಾಗಿಯೂ ನಿಮಗೇನಾದರೂ ಆದರೆ ನಾವು ಬದುಕೋದಿಲ್ಲ ಕಣೋ, ಹುಷಾರಾಗಿರು ಆಯಿತಾ, ಇವತ್ತೇನೋ ಇಷ್ಟರಲ್ಲೇ ಆಯಿತು, ಆಮೇಲೆ ತೊಂದರೆ ಆದರೆ ಕಷ್ಟ ಎಂದಾಗ ತಲೆ ಆಡಿಸಿ, ರಾಮ್ ನನ್ನ ಜೊತೆ ಇದ್ದರೆ ನಾನು ಎಲ್ಲೂ ಹೋಗಲ್ಲ, ಮತ್ತೆ ನನಗೇನು ಬೇಡ ಎಂದು ನಕ್ಕು ತನ್ನವನ ಬಿಗಿದಪ್ಪಿ ಕಣ್ಣು ಮುಚ್ಚಿದ್ಲು. ಮುಖ ನೋಡಿಕೊಂಡು ಸಪ್ಪಗಾದರು ಇಬ್ಬರು. ರಾಮ್,
ಆದಷ್ಟು ಬೇಗ ಎಲ್ಲ ಮುಗಿಸಿಬಿಡಿ, ಇಲ್ಲಾಂದರೆ ಸುಮ್ಮನೆ ಮತ್ತೆ ಮನಸ್ಸಿಗೆ ತಗೊಂಡ್ರೆ ಕಷ್ಟ ಎಂದು ಹೇಳಿ ಕಾರಿಂದ ಇಳಿದ ಅಭಿ ತನ್ನ ಬೈಕ್ ಬಿಟ್ಟು ಬಂದ ಕಡೆಗೆ ನಡೆದ. ಇಲ್ಲ ಜಾನು, ಯಾವತ್ತೂ ಇನ್ನು ಮೇಲೆ ನಿನಗೆ ಏನು ಅನ್ನೋದಿಲ್ಲ, ನಿನ್ನ ದೂರ ಮಾಡೋದಿಲ್ಲ ಎಂದು ಎದೆಗೆ ಬಿಗಿದಪ್ಪಿ ಕುಳಿತ. ಮನೆಗೆ ಕಾರ್ ತಲುಪಿತ್ತು. ಅದಾಗಲೇ ಸೆಕ್ಯೂರಿಟಿಯಿಂದ ವಿಷಯ ತಿಳಿದು ಮನೆಗೆ ಬಂದಿದ್ರು ಲಕ್ಕಿ, ದಯಾನಂದ್. ರಾಮ್ ಬರುತ್ತಿದ್ದೇವೆ ಎಂದು ಹೇಳಿದಾಗ ಅವಳಿಗಾಗಿ ಕಾಯುತ್ತಿದ್ದರು. ಜಾನು, ಜಾನು, ಮನೆಗೆ ಬಂದ್ವಿ, ಎದ್ದೇಳು ಎಂದು ಮೆಲ್ಲಗೆ ಎಚ್ಚರ ಮಾಡಿದ ಅವಳಿಗೆ. ಹಾಂ ರಾಮ್, ನಾವು ಬಂದ್ವಾ? ಮತ್ತೆ ನಂಗೆ ಭಯ ಆಗ್ತಿದೆ. ಯಾರೂ ಗೆಟ್ ಲಾಸ್ಟ್ ಅಂತ ಬೈಯೋದಿಲ್ಲ ಅಲ್ವಾ ಎಂದು ಮತ್ತೆ ಕೇಳಿದಾಗ ಸುಮ್ಮನೆ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ತಲೆ ಆಡಿಸಿ, ಎಲ್ಲ ಕಾಯ್ತಾ ಇದ್ದಾರೆ ನಿನಗಾಗಿ ಎಂದು ಮನೆಯ ಬಾಗಿಲಿಗೆ ಬಂದಿದ್ದ. ಇಲ್ಲೇ ಇರು ರಾಮ್ ಎಂದು ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ಬಂದರು ಕೌಸಲ್ಯ. ಅವರ ಜೊತೆ ಕೈ ಸೇರಿಸಿ ಧನಿ, ಸುಮಿತ್ರಾ ಮೂವರು ಆರತಿ ಮಾಡಿ ಅವಳ ಹಣೆಗೆ ಕುಂಕುಮ ಇಟ್ಟರು. ಬನ್ನಿ ಇವಾಗ ಎಂದು ಕರೆದಾಗ ಒಳಗೆ ಬಂದವ ಅವಳನ್ನು ಸೋಫಾದಲ್ಲಿ ಕೂರಿಸಿದ. ಜಾನು, ಏನಮ್ಮ ಮಾಡಿಕೊಂಡೆ? ನೋಡು, ಎಷ್ಟು ದೊಡ್ಡ ಪಟ್ಟಿ ಹಾಕಿದ್ದಾರೆ, ನೋಡ್ಕೊಂಡು ಹೋಗ್ಬೇಕಲ್ವಾ ಎಂದರು ಕೌಸಲ್ಯ. ಅದು ನನ್ನ ನಾಯಿ ಜೊತೆ ಮಾತಾಡ್ತಾ ಇದ್ನಾ, ಆವಾಗ ಯಾರೋ ಕಾರಲ್ಲಿ ಗುದ್ದಿ ಬಿಟ್ರು ಅತ್ತೆ. ನಾನು ರಾಮ್ ಅಂತ ಕರೆದೆ, ಇವರು ಬರಲೇ ಇಲ್ಲ ಎಂದು ಅವಳು ಪುಟ್ಟ ಮಗುವಿನ ಮುಖ ಮಾಡಿಕೊಂಡು ನುಡಿದಾಗ ಎಲ್ಲ ನೊಂದುಕೊಂಡರು. ದಯಾನಂದ್ ಅವರಿಗೆ ಮೊದಲೇ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ ರಾಮ್. ಎಲ್ಲರಿಗೂ ಗೊತ್ತಿತ್ತು ಅದು. ಮತ್ತೆ ಮಾವ, ನಾನು ಆಫೀಸಿಗೆ ಬಂದಿದ್ದೆ, ನೀವು ಇರಲಿಲ್ಲ, ಅದಕ್ಕೆ ರಾಮ್ ಜೊತೆ ಮಾತಾಡೋಕೆ ಬಂದರೆ ಗೆಟ್ ಲಾಸ್ಟ್ ಅಂತವು ಹೇಳಿದ್ರು ಗೊತ್ತಾ, ಇವ್ರಿಗೆ ನೀವು ಬೈಬೇಕು ಎಂದು ಮಾವನ ಬಳಿ ಹೇಳಿದ್ಲು. ಹೂನಮ್ಮ, ಇನ್ಮೇಲೆ ಇವನು ಬೈದರೆ ನನಗೆ ಹೇಳು, ನಾನು ಅವನಿಗೆ ಗೆಟ್ ಲಾಸ್ಟ್ ಅಂತ ಹೇಳಿ ಹೊಡೆದು ಬಿಡ್ತೀನಿ ಎಂದಾಗ ಜೋರಾಗಿ ನಕ್ಕಳು ಮನದುಂಬಿ. ಅತ್ತಿಗೆ ಹೇಗಿದ್ದೀರಾ ಎಂದು ಲಕ್ಕಿ ಒಂದು ಹೆಜ್ಜೆ ಮುಂದೆ ಬಂದು ಕೇಳಿದಾಗ ಮುಖ ತಿರುಗಿಸಿ, ನನ್ನ ಜೊತೆ ಮಾತಾಡಬೇಡ ನೀನು, ಟೂ, ನಾನು ಅಲ್ಲಿಗೆ ಹೋಗಿ 10 ಡೇಸ್ ಮೇಲೆ ಆಗಿದೆ, ನೀನು ಅತ್ತಿಗೆ ಅಂತ ನನ್ನ ಮಾತಾಡಿಸೋಕೆ ಬಂದಿಯಾ ಎಂದಳು ಅವನ ನೋಡದೆ ತುಟಿ ಉಬ್ಬಿಸಿ. ಅಯ್ಯೋ ಅತ್ತಿಗೆ, ಅದು ದೊಡ್ಡ ಕತೆ ಗೊತ್ತಾ, ಇಲ್ಲಿದ್ದಾನಲ್ಲ ನಿಮ್ಮ ಪತಿದೇವ, ಅವರು ಎಲ್ಲರಿಗೂ ಹೇಳಿದರು ಅವಳು ಬರೋವರೆಗೂ ಯಾರು ಅವಳನ್ನು ಮಾತಾಡಿಸ್ಬಾರ್ದು ಅಂತ. ನೀವೇನಾದರೂ ಕೋಪ ಮಾಡ್ಕೊಳ್ಳುವ ಹಾಗಿದ್ರೆ ನಿಮ್ಮ ಗಂಡನ ಮೇಲೆ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಯಾರದು ತಪ್ಪಿಲ್ಲ ಗೊತ್ತಾ ಎಂದು ಅವನು ಅವಳಂತೆ ಹೇಳಿದಾಗ ಕಣ್ಣರಳಿಸಿ, ಇಲ್ಲಪ್ಪ, ನಾನಂತೂ ನನ್ನ ರಾಮ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ನೀನು ಸುಳ್ಳು ಹೇಳ್ತಿದೀಯಾ ಎಂದು ರಾಮ್ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಹೌದು ಮಹಾಲಕ್ಷ್ಮಿ ಹೇಗಿದ್ದಾರೆ, ನಿಮ್ಮ ಟ್ರ್ಯಾಕ್ ಹೇಗೆ ನಡೀತಾ ಇದೆ ಎಂದು ಗದ್ದೆದ ಮೇಲೆ ಕೈ ಇಟ್ಟು ಕೇಳಿದಾಗ, ಎಲ್ಲ ನೀಟಾಗಿ ಹೋಗ್ತಿದೆ ಅತ್ತಿಗೆ, ನೀವು ವಾಪಸ್ ಬಂದ್ರಲ್ಲ, ಇನ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಎಂದು ನಾಚಿದ. ಇನ್ಮೇಲೆ ವಾಲ್ಗ ಊದಿಸೋದೆ ಕಣಮ್ಮ ಎಂದರು ಮಾಲತಿ. ಹ್ಞೂ ಅಜ್ಜಿ ಎಂದು ಅವಳು ಇನ್ನೂ ಮಾತನಾಡುವಾಗಲೇ, ಜಾನು, ಸಾಕು ಮಾತಾಡಿದ್ದು, ನೋಡು ತುಂಬ ಸುಸ್ತಾಗಿದೆಯಾ, ರೆಸ್ಟ್ ಮಾಡು, ಹೋಗು, ರಾಮ್ ಅವಳನ್ನು ಕರೆದುಕೊಂಡು ಹೋಗು ಎಂದು ವಿಶ್ವನಾಥ್ ಹೇಳಿದಾಗ ತಲೆ ಆಡಿಸಿ ಅವಳನ್ನು ಎತ್ತಿಕೊಂಡವ. ಬೇಡ ರಾಮ್, ನಾನೇ ನಡಿತೀನಿ, ಮತ್ತೆ ನನ್ನ ಬ್ರೂನಿಯಲ್ಲಿ ಅವನು ಬರಲೇ ಇಲ್ಲ ಎಂದು ಕೇಳಿದಳು ಸುತ್ತಲೂ ನೋಡಿ. ಅದು ಸ್ವಲ್ಪ ಜ್ವರ ಇತ್ತು, ಡಾಕ್ಟರ್ ಬಳಿ ಹೋಗಿದ್ದಾರೆ, ನೀನು ರೆಸ್ಟ್ ಮಾಡು, ಸಂಜೆ ಬರ್ತಾನೆ ಎಂದು ಸುಮಿತ್ರಾ ಹೇಳಲು ಒಪ್ಪಿದಳು. ಜಾನು, ಏನಾದರೂ ತಿಂತೀಯೇನಮ್ಮ ಎಂದು ಕೌಸಲ್ಯ ಅವರು ಕೇಳಿದಾಗ, ತುಂಬ ಹೊಟ್ಟೆ ಹಸಿತಿದೆ ಅತ್ತೆ ಎಂದಳು ಹೊಟ್ಟಿಗೆ ಮೇಲೆ ಕೈಯಾಡಿಸಿ. ಸರಿ, ನಾನು ಊಟ ತರ್ತೀನಿ, ನೀವು ಹೋಗಿ ಎಂದು ಹೇಳಿ ಕಳುಹಿಸಿದರು. ಅವರು ತಂದ ಊಟವನ್ನು ಮಾಡಿಸಿದ ರಾಮ್ ಅವಳನ್ನು ಮಲಗಿಸಿ ಹಾಗೆ ಅವಳ ಕೈ ಹಿಡಿದು ಕುಳಿತ. ರಾಮ್ ನಾನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಎಂದು ಕೇಳುತ್ತಲೇ ಅವನ ಕೈ ಎದೆಗೊಪ್ಪಿಕೊಂಡು ಮಲಗಿದಳು ಜಾನು. ತಂಗಾಳಿಯಂತೆ ಇದ್ದ ನಿನ್ನ ಇಷ್ಟು ನರಳಿಸಿದ ಯಾರನ್ನು ಬಿಡೋದಿಲ್ಲ ಜಾನು ನಾನು ಎಂದು ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ ರಾಮ್. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.